ನಾನು ರತಿಯೂರಿಗೆ ಮನ್ಮನ ಮಾಡೋರ್ಗೆಲ್ಲ ಪಂಡಿತ. ಹಾಯ್ ಹಲೋ ನಮಸ್ಕಾರ. ವೀಡಿಯೋ ನೋಡ್ತಾ ಇರೋರಿಗೆಲ್ಲ ಶರಣಾರ್ಥಿ. ಇವತ್ತು ನಾನು ನಿಮಗೆ ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ. ಸಿಂಪ್ಲಿ ಕೊಟ್ಟಿರೋ ಬಯೋದಲ್ಲಿ ಕೊಟ್ಟಿರೋ ಲಿಂಕ್ನ ನೀವು ಅಲೈಟ್ ಮೋಷನಲ್ಲಿ ಕಾಪಿ ಮಾಡಿಕೊಂಡು ನೀವು ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಒಂದು ಬೀಟ್ ಮಾರ್ಕು ಮತ್ತು ಒಂದು ಶೇಕ್ ಎಫೆಕ್ಟ್ನ ಲಿಂಕ್ ಕೊಟ್ಟಿರ್ತೀನಿ. ಬೀಟ್ ಮಾರ್ಕಲ್ಲಿ ಈ ಥರ ಒಂದು ಮಾತ್ರ ಪಿಕ್ಚರ್ ಇರುತ್ತೆ. ನೀವು ಇದನ್ನು ಒಂದು ಇಂಪೋರ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ನೀವು ಶೇಕ್ ಎಫೆಕ್ಟಿಗೆ ಬರಬೇಕಾಗುತ್ತೆ. ಶೇಕ್ ಎಫೆಕ್ಟಲ್ಲಿ ಈ ಥರ ಒಂದು ಇದರಲ್ಲಿ ಪೂರ್ತಿ ಒಂದು ನಾವೇನು ಪ್ರಾಜೆಕ್ಟಿಗೆ ಬೇಕಾಗಿದೋ ಎಲ್ಲ ಎಫೆಕ್ಟು ಇದರಲ್ಲಿ ಕೊಟ್ಟಿರ್ತೀನಿ. ನೀವು ಏನಪ್ಪ ಮಾಡ್ಕೊಬೇಕು, ಈಗ ಸಿಂಪ್ಲಿ ನೀವು ಫಸ್ಟ್ನೇದಾಗಿ ನೀವು ಶೇಕ್ ಎಫೆಕ್ಟ್ನ ಯೂಸ್ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ಪೂರ್ತಿ ನಾನು ಏನು ಇದರಲ್ಲಿ ಲಿಂಕ್ ಏನು ಕೊಟ್ಟಿದ್ದೀನಿ. ಇದಾದಮೇಲೆ ಈ ಥರ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಿದೆಯಲ್ಲ, ಇಲ್ಲಿ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಆಲ್ದ್ರೆ ಲೇಯರ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಏನು ಎಫೆಕ್ಟ್ ಕೊಟ್ಟಿದ್ದೀನೋ ಅದು ಪೂರ್ತಿ ನಿಮಗೆ ಸೆಲೆಕ್ಟ್ ಆಗುತ್ತೆ. ತಿರ್ಗಿ ಅದ್ರ ಮೇಲೇ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಕಾಪಿ 17 ಲೇಯರ್ ಅಂತ ಇದೆಯಲ್ಲ, ನೀವು ಅದನ್ನ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಈಗ ಕಾಪಿ ಆಗಿದೆ. ನೆಕ್ಸ್ಟ್ ನೀವು ಸಿಂಪ್ಲಿ ವಾಪಸ್ ಬರಬೇಕಾಗುತ್ತೆ. ವಾಪಸ್ ಬಂದು ನೀವು ಬೀಟ್ ಮಾರ್ಕಿಗೆ ಬರಬೇಕಾಗುತ್ತೆ. ಬೀಟ್ ಮಾರ್ಕಿಗೆ ಬಂದು ನೀವು ಸೇಮ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಪೇಸ್ಟ್ 17 ಲೇಯರ್ ಅಂತ ಇದೆಯಲ್ಲ, ಅದನ್ನು ನೀವು ಪೇಸ್ಟ್ ಮಾಡಬೇಕಾಯ್ತು. ಈಗ ನೋಡಿ ಫ್ರೆಂಡ್ಸ್, ಅಲ್ಲಿದ್ದಿದ್ದು ಎಫೆಕ್ಟ್ ಎಲ್ಲ ಸೀದಾ ಇಲ್ಲಿ ಬಂತು. ಈಗ ಇಲ್ಲಿ ಬೀಟ್ ಮಾರ್ಕ್ ಇದೆ. ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಬರೀ ಒಂದು ಫೋಟೋವನ್ನು ಆ್ಯಡ್ ಮಾಡ್ಕೊಂಡು ಹೋದ್ರೆ ಸಾಕು. ನೀವು ಸಿಂಪ್ಲಿ ಹಿಂಗೆ ನೀವು ಮೇಲಕ್ಕೆ ಸ್ಕ್ರೋಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕೆಳಗಡೆ ಇದೆಯಲ್ಲ ಒಂದು ಎಫೆಕ್ಟ್ ಲಿಂಕು, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಟಾರ್ ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಯಾವ ಫೋಟೋ ಒಂದು ಹಾಕಬೇಕು ಅಂದ್ಕೊಂಡಿದ್ದೀರ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡನ್ ಆಗುತ್ತೆ. ಇದಕ್ಕಿಂತ ಮುಂಚೆ ನೀವು ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ ನೀವು ಸಿಂಪ್ಲಿ ವಾಪಸ್ ಬನ್ನಿ. 9:16 ರೇಷಿಯೋ ಅಂತ ಒಂದು 5ರಿಂದ 6 ಫೋಟೋ ಬೇಕಾಗುತ್ತೆ ನಿಮಗೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನೀವು 9:16 ಹೊಸದಾಗಿ ರೇಷಿಯೋ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಯಾವ್ಯಾವ ಫೋಟೋ ಚೆನ್ನಾಗಿರೋದು 9:16 ಮಾಡ್ಕೊಂಬಿಟ್ಟು ಇಲ್ಲಿ 3 ಡಾಟೆಡ್ ಲೈನ್ ಫಿಲ್ ಕಂಪೋಸಿಷನ್ ಏರಿಯಾ ಕ್ಲಿಕ್ ಮಾಡಿ, ಅದು ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ವಾಪಸ್ ಬನ್ನಿ, ಇಲ್ಲಿ ಎಕ್ಸ್ಪೋರ್ಟಿಗೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟಿಗೆ ಕ್ಲಿಕ್ ಮಾಡಿ ನೀವೇನು ಮಾಡಬೇಕಪ್ಪ ಅಂದರೆ ಕರೆಂಟ್ ಫ್ರೇಮ್ ಆ್ಯಸ್ PNG ಅಂತ ಇರುತ್ತಲ್ಲ, ನೀವು ಅದನ್ನ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಕೊಡಬೇಕಾಗತ್ತೆ. ಈ ಒಂದು ಪಿಕ್ಚರ್ ಎಕ್ಸ್ಪೋರ್ಟ್ ಆದಮೇಲೆ ಸೇವ್ ಕೊಡಿ. ಇದು ಒಂದು ಅಲೈಟ್ ಮೋಷನ್ ಅಂತ ಒಂದು ಫೋಲ್ಡ್ರ್ ಕ್ರಿಯೇಟ್ ಆಗಿ ಅದೇ ಸೇವ್ ಆಗಿರುತ್ತೆ. ನೀವು ಸಿಂಪ್ಲಿ ವಾಪಸ್ ಬನ್ನಿ, ಈ ಫೋಟೋ ಡಿಲೀಟ್ ಮಾಡಿ ಮತ್ತು ಬೇರೆ ಫೋಟೋ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಮತ್ತು 3 ಡಾಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಇದೇ ಥರ ನೀವು ಒಂದು 5ರಿಂದ 6 ಫೋಟೋನ ನೀವು ಒಂದು ಸೇವ್ ಮಾಡಿಕೊಂಡ್ರೆ ಅಲ್ಲಿ ನೀವು ತಿರ್ಗಾ ಅಲ್ಲಿ ಕ್ರಾಪ್ ಮಾಡೋ ಅವಶ್ಯಕತೆ ಇರಲ್ಲ. ಈ ಥರ ಆದಮೇಲೆ ವಾಪಸ್ಸು ತಿರ್ಗಾ ನೀವು ಬೀಟ್ ಮಾರ್ಕಿಗೆ ಬರಬೇಕಾಗತ್ತೆ. 9:16 ಕನ್ವರ್ಟ್ ಆದಮೇಲೆ ಅದೇ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಕನ್ವರ್ಟ್ ಮಾಡಿರ್ತೀರಲ್ಲ ಆ ಇಮೇಜ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಫೋಟೋ ಅಪ್ಲೋಡ್ ಮಾಡಿದ್ದಾಯಿತು. ನೆಕ್ಸ್ಟು ಸೆಕೆಂಡ್ ಬಂತು. ಇಲ್ಲಿ ಸೆಕೆಂಡ್ ಒನ್ ಏನು ಫೋಟೋ ಹಾಕ್ತಿರೋ ಥರ್ಡ್ ಒನ್ ಅದೇ ಹಾಕಬೇಕಾಗುತ್ತೆ. ಯಾಕಂದರೆ ನೀನು ಸೆಕೆಂಡ್ ಒನ್ ನಾವೇನು ಹಾಕ್ತೀವಿ, ಥರ್ಡ್ ಒನ್ ಅದರ ಆಪೋಸಿಟ್ ಫೋಟೋ ಬರುತ್ತೆ. ನಾವು ರೈಟ್ ಆ್ಯಂಗಲಲ್ಲಿ ಟರ್ನ್ ಆಗಿದ್ರೆ ಅದು ಲೆಫ್ಟಿಗೆ ಬರುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ. ನಾನು ಸೆಕೆಂಡ್ ಒನ್ ಈ ಫೋಟೋ ಒಂದು ಹಾಕಿರ್ತೀನಿ. ಸೆಕೆಂಡ್ ಈ ಥರ ಆದಮೇಲೆ ಈ ಥರ ಒಂದು ಎಫೆಕ್ಟ್ ಆಲ್ರೆಡಿ ಆ್ಯಡ್ ಆಗಿದೆ. ಈಗ ಥರ್ಡ್ ಫೋಟೋ ನೋಡ್ಬೋದು. ಈಗ ರೈಟ್ ಸೈಡ್ಗೆ ನಾವು ತಿರುಕೊಂಡಿರೋ ಥರ ಕಾಣಿಸಿದ್ರೆ ಇದರಲ್ಲಿ ನಮಗೆ ಲೆಫ್ಟ್ ಬರುತ್ತೆ. ನೀವು ಸೆಕೆಂಡ್ ಏನು ಆ್ಯಡ್ ಮಾಡ್ತೀರೋ ಥರ್ಡ್ ಕೂಡ ಅದೇ ನೀವು ಆ್ಯಡ್ ಮಾಡ್ಬೇಕಾಯ್ತು. ಆ ಫೋಟೋನ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದೇ ಥರ ಇದಾಯಿತು. ನೆಕ್ಸ್ಟು ಇಲ್ಲಿ ಸ್ಕ್ರೋಲ್ ಮಾಡಿದರೆ ಅಪ್ ಅಂದಿರುತ್ತೆ. ಅಲ್ಲಿ ನೀವು ಮಾಮೂಲಿ ಟ್ಯಾಪ್ ಮಾಡ್ಕೊಂಬಿಟ್ಟು ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೇಕು. ಇದೇ ಥರ ನೀವು ಒಂದಾದ್ಮೇಲೆ ಒಂದು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಥರ ಒಂದು ಗ್ರೂಪ್ ಇದೆಯಲ್ಲ, ಈ ಗ್ರೂಪಿಗೆ ಬಂದಮೇಲೆ ನಾವು 3 ಒಂದೇ ಫೋಟೋ ಆ್ಯಡ್ ಮಾಡಬೇಕು. ನಾವು ಒಂದಕ್ಕೊಂದು ಆ್ಯಡ್ ಮಾಡಿರೋ ಸರೋಗಲ್ಲ, 3 ಒಂದೇ ಥರ ರೀತಿ ಫೋಟೋ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಒಂದು ಫೋಟೋ ಬೇಕೋ ನೀವು ಆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಈ ಥರ ನೀವೇನು ಗ್ರೂಪ್ ಇದೆ ನೀವು ಅದ್ರ ಮೇಲೆ ಒಂದೊಂದೇ ನೀವು ಕ್ರಿಯೇಟ್ ಮಾಡ್ತಾ ಹೋದ್ರಿ ಅಂದರೆ ಈ 3 ಗ್ರೂಪ್ಗೂ ಒಂದೇ ಥರ ಫೋಟೋ ಹಾಕಬೇಕು. ಮತ್ತು ಇಲ್ಲಿದೆಯಲ್ಲ 3 ಇದಕ್ಕೂ ಒಂದೇ ಥರ ಫೋಟೋ ಹಾಕಬೇಕು. ಇಲ್ಲಿ ಏನೇನು 3 ಗ್ರೂಪ್ ಕೊಟ್ಟಿದ್ದೀನಿ ಎಲ್ಲದಕ್ಕೂ ನೀವು ಒಂದೇ ಥರ ಫೋಟೋ ಹಾಕಿದ್ರು ಕೂಡ ಅದು ಎಫೆಕ್ಟ್ ತಾನಾಗೆ ಅದು ಆ್ಯಡ್ ಆಗುತ್ತೆ.
ಇಲ್ಲಿ ಲಾಸ್ಟಿಗೆ ಬಂದುಬಿಟ್ಟು ನಿಮಗೆ ಇಲ್ಲಿ ಪೂರ್ತಿ ನಮಗೆ ಏನಾಗಿದೆ, ಇಲ್ಲಿ ಚೆನ್ನಾಗಿರೋ ಒಂದು ಫೋಟೋ ಟ್ರಯಾಂಗ್ಯುಲರ್ ಆಗಿ ಬರುತ್ತೆ. ಇಲ್ಲಿ ಎಲ್ಲ ಥರ ಒಟ್ಟು ಏನು ಒಂದೇ ಫೋಟೋ 3 ಸಲ ಹಾಕ್ಬೇಕಾಗುತ್ತೆ ನೀವು. ಸೊ ಇಷ್ಟಾದಮೇಲೆ ನೀವು ಎಕ್ಸ್ಪೋರ್ಟ್ ಕೊಡಬೇಕಾಗತ್ತೆ. ಎಕ್ಸ್ಪೋರ್ಟು ಮಾಮೂಲಿ ಇಲ್ಲಿ ವಿಡಿಯೋ ಸೈಜ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಕ್ಲಾರಿಟಿ ಎಷ್ಟು ಬೇಕೋ ನಿಮಗೆ, 360 ಬೇಕಾ ಅಥವಾ 180 ಬೇಕಾ, ಈ ಥರ ಒಂದು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಕೊಂಡು ನೀವು ವೀಡಿಯೋನ ಸೇವ್ ಮಾಡ್ಕೊಬೇಕಾಗತ್ತೆ. ಸೊ ಇಷ್ಟು ನಮ್ಮ ವೀಡಿಯೋ ಆಗಿತ್ತು. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.